ಬೆಳಗ್ಗೆ ಹೊಂಟಿರಾ 31ನೇ ತಾರೀಕು ನಮ್ಮ ಟಿವಿ ಅವರ ಇಲ್ಲಿಂದ 7 ಗಂಟೆಗೆಲ್ಲ ಮುಗಿದವು. ದಿನಾಚರಣೆಯನ್ನ 21 ಮಾಡಬೇಕಾಗಿತ್ತು. ಎಲ್ಲ ರೈತ ಬಾಂಧವರಿಗೂ ಹುಣಸೂರು ತಾಲೂಕು ಅಧ್ಯಕ್ಷರಾದ ಮೋದೂರು ಮಹೇಶ್ ಮಾಡುವ ನಮಸ್ಕಾರಗಳು. ಈ ಮೂಲಕ ಎಲ್ಲ ರೈತ ಬಾಂಧವರಿಗೆ ತಿಳಿಸುವುದೇನೆಂದರೆ, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘದ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಅರುಳಾಪುರ ಮಂಜೇಗೌಡರ ನೇತೃತ್ವದಲ್ಲಿ ಹಾಗೂ ಮೈಸೂರು ಜಿಲ್ಲಾ ಗೌರವ ಅಧ್ಯಕ್ಷರಾದಂಥ ಅಬ್ದುಲ್ ಶುಕೂರ್ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದಂಥ ದೊಡ್ಡಕೊಪ್ಪಲು ಕೃಷ್ಣೇಗೌಡರ ನೇತೃತ್ವದಲ್ಲಿ, ಅದೇ ರೀತಿ ನಂಜನಗೂಡು ತಾಲೂಕು ಅಧ್ಯಕ್ಷರಾದಂಥ ನಾಗೇಶ್ ಮತ್ತು ಸತೀಶ್ ಅವರ ನೇತೃತ್ವದಲ್ಲಿ ಇದೇ ತಿಂಗಳ ರೈತರ ಚಲೋ ನಂಜನಗೂಡು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ರೈತರ ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಸರ್ಕಾರವನ್ನು ಒತ್ತಾಯಿಸಲು ಕರ್ನಾಟಕ ರಾಜ್ಯ ಸಂಘದ ಹಸಿರು ಸೇನೆ ವತಿಯಿಂದ ನಂಜನಗೂಡು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಕರ್ನಾಟಕ ಗೌರವಾಧ್ಯಕ್ಷರು ಅಬ್ದುಲ್ ಶುಕೂರ್ ಮಾತಾಡ್ತಾ ಇದ್ದೀನಿ. ಏನು ನಮ್ಮ ರೈತರ ಸಂಘದಲ್ಲಿ 31ನೇ ತಾರೀಕು ಈಗ ನಂಜನಗೂಡಲ್ಲಿ ಒಂದು ಚೌಟ್ರಿಯಲ್ಲಿ ನಾವೆಲ್ಲ ಒಂದು ಸಭೆ ಮಾಡಿಕೊಂಡಿದ್ದೀವಿ. ಎಲ್ಲ ಸೇರ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೈ ಮುಗ್ದು ಕೇಳ್ಕೊತಾ ಇದ್ದೀವಿ. ರೈತರುಗಳು ಎಲ್ಲೇ ಇರಲಿ, ಎಷ್ಟೇ ಬಂಗಾಯ ಇರಲಿ, ಅವರೆಲ್ಲ ಬಿಟ್ಬಿಟ್ಟು ಆ ಕೆಲಸಗಳೆಲ್ಲ ಬಿಟ್ಬಿಟ್ಟು ಎಲ್ಲ ಒಂದು ಜಾಗ ಸೇರಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ. ಹಾಗೂ ನಾವು ಮಾಡ್ತಾ ಇರೋದು ನಮಗೋಸ್ಕರ ಅಂತ ಅಲ್ಲ, ಬರೀ ನಮ್ಮ ಮನೆಗೆ ನಮ್ಮ ಹೆಂಡತಿ ಮಕ್ಕಳಿಗೆ ನಮಗೋಸ್ಕರ ಅಂತ ನಾವೇನು ಮಾಡ್ತಾ ಇಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಅರುಳಾಪುರ ಮಂಜೇಗೌಡರು ನೇತೃತ್ವದಲ್ಲಿ ನಾವು ಎಲ್ಲ ಸೇರಿ ಮಾಡ್ತಾಯಿದ್ದೀವಿ. ಬಟ್ ಇಲ್ಲಿ ಏನಂತ ಅಂದರೆ, ನಮಗೇನಂತಂದರೆ ಇಡೀ ನಮ್ಮ ರೈತರುಗಳಿಗೆ ಎಲ್ಲ ಅನ್ಯಾಯ ಆಗ್ತೈತೆ. ಆ ಅನ್ಯಾಯ ತಡಿಬೇಕು ಅಂತ ನಾವೆಲ್ಲ ಸೇರಿ ಮೀಟಿಂಗ್ ಮಾಡಿ ಮಾತಾಡಬೇಕು ಅಂತ ಇದ್ದೀವಿ. ನೀವೆಲ್ಲ ದಯವಿಟ್ಟು 31ನೇ ತಾರೀಕು ನಂಜನಗೂಡಿಗೆ ಬಂದು ಎಲ್ಲ ಸ್ವೀಕರಿಸಬೇಕು ಮತ್ತು ಎಲ್ಲ ಬಂದು ಸೇರಬೇಕು. ಅಲ್ಲಿ ಎಷ್ಟು ಜನ ಸೇರ್ಪಡೆ ಆಗೋರಿದ್ದಾರೆ ಅವರೆಲ್ಲ ದಯವಿಟ್ಟು ಬರಬೇಕು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಏನು ಜುಲೈ 31ನೇ ತಾರೀಕು ನಂಜನಗೂಡಿನಲ್ಲಿ ರೈತರ ಹುತಾತ್ಮ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಹಾಗೂ ಅದೇ ದಿವಸ ಏನು ನಂಜನಗೂಡು ಚಲೋ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ರೈತರುಗಳು, ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಹಾಗೂ ರಾಜ್ಯ ಮಟ್ಟದವರು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸಿಕೊಡಬೇಕೆಂದು ಎಲ್ಲ ರೈತ ಬಾಂಧವರಲ್ಲಿ ಹಾಗೂ ರಾಜ್ಯ ಮತ್ತು ಜಿಲ್ಲಾ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳಲ್ಲಿ ಸಂಘಟನೆಯವರಲ್ಲಿ ಕೈಮುಗಿದು ಕೇಳಿಕೊಳ್ತಿದ್ದೇನೆ. ಅರುಳಾಪುರ ಮಂಜೇಗೌಡರ ನಾಯಕತ್ವದಲ್ಲಿ ಮೈಸೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷನಾದ ಕೃಷ್ಣೇಗೌಡನಾದ ನಾನು ನಮ್ಮ ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ ರೈತರಿಗಾಗುವಂತಹ ಆಗುವಗಳು ಅನ್ಯಾಯಗಳು ನಮ್ಮ ಮೈಸೂರು ಜಿಲ್ಲೆ ಒಂದೇ ಅಲ್ಲ, ಈಗಾಗಲೇ ಪತ್ರಿಕಾ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ, ಯಳಂದೂರು, ಗುಂಡಲಪೇಟೆ ಅನೇಕ ತಾಲೂಕುಗಳಲ್ಲಿ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಆಗುವಂಥ ಅನ್ಯಾಯಗಳು ಎಲ್ಲ ಪ್ರತಿಯೊಂದು ವಿಚಾರವನ್ನು ತಿಳಿದುಕೊಂಡು ಮತ್ತು ನಮ್ಮ ರೈತ ಹುತಾತ್ಮರ ದಿನಾಚರಣೆಯನ್ನು ಜೂನ್ 21ರಲ್ಲಿ ಮಾಡಬೇಕಾದಂಥದ್ದನ್ನು ಮಳೆಯಿಂದ ನಾವು ತತ್ತರಿಸಬೇಕಾದಂಥ ಕಾರಣ ಬಂದಿರೋದ್ರಿಂದ 31ಕ್ಕೆ ರಾಜ್ಯಾಧ್ಯಕ್ಷರು ಮುಂದೂಡಿದ ಕಾರ್ಯಕ್ರಮವನ್ನು ಮುಂದೂಡಿದ್ದು 31ರಂದು ಎಲ್ಲ ರೈತ ಬಾಂಧವರು ನಂಜನಗೂಡು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಅಲ್ಲದೆ ನಂಜನಗೂಡು ತಾಲೂಕಿನ ರೈತರ ಸಮಸ್ಯೆ ಮತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಸರ್ಕಾರದವರೆಗೆ
ಮನವಿಯನ್ನು ಸಲ್ಲಿಸಲು ನಮ್ಮ ರೈತ ಬಾಂಧವರಲ್ಲಿ ಎಲ್ಲರೂ ಸಹಕರಿಸಬೇಕು. ಎಲ್ಲ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಹಾಸನ ಜಿಲ್ಲೆ, ಚನ್ನಪಟ್ಟಣ ಎಲ್ಲ ಜಿಲ್ಲೆಗಳವ್ರನ್ನೂ ಸಹ ಸರ್ವಾನುಮತದಿಂದ ಎಲ್ಲರೂ ಬರಬೇಕು ಅಂತೇಳಿ ನನ್ನ ಉತ್ಪೂರ್ವಕವಾದಂಥ ವಂದನೆಗಳೊಂದಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.